ಕೇಸರಿ ಬಾತ್ನ ಮಾಡೋದು ಬಿಟ್ಟು ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಕಂಡಿ ಹಲ್ವನ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿ ಕಡಿಮೆ ಸಮಯದಲ್ಲಿ ಫೆಸ್ಟಿವಲ್ಗೆ ಈ ಥರ ಸ್ವೀಟ್ನ ನೀವು ಮಾಡ್ಬೋದು. ಬನ್ನಿ ನೋಡೋಣ. ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ ಆಗೋಷ್ಟು ಸೂಜಿ ರವೆನ ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಸೂಜಿ ರವೆಗೆ ನಾನು 1 ಕಪ್ ಆಗೋಷ್ಟು ಗಟ್ಟಿ ಹಾಲನ್ನು ತೊಗೊಳ್ತಾ ಇದ್ದೀನಿ. ಕಾಯಿಸಿ ಆರಿಸಿರುವಂಥ ಹಾಲನ್ನು ಈ ಸೂಜಿ ರವೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹಾಲಿಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಡಿ. ಗಟ್ಟಿ ಹಾಲನ್ನೇ ತೊಗೊಳ್ಳಿ. ಸ್ವೀಟ್ ತುಂಬಾ ತಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಿಕ್ಸ್ ಮಾಡಿ ಒಂದು 15 ನಿಮಿಷ ರೆಸ್ಟ್ ಕೊಡಿ. 15 ನಿಮಿಷ ಆದಮೇಲೆ ನೆಕ್ಸ್ಟ್ ಸೈಡಲ್ಲಿಟ್ಟು ಒಂದು ಕಡೆಗೆ ಒಂದು 1/4 ಕಪ್ ಆಗೋಷ್ಟು ತುಪ್ಪವನ್ನು ಹಾಕಿ ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಖಂಡಿತವಾಗ್ಲೂ ನೀವು ಇದನ್ನು ತುಪ್ಪದಲ್ಲೇ ಮಾಡ್ಕೊಳ್ಬೇಕು. ತುಪ್ಪ ಎಲ್ಲ ಚೆನ್ನಾಗಿ ಮೆಲ್ಟ್ ಆದಮೇಲೆ ಡ್ರೈ ಫ್ರೂಟ್ಸ್ನ ಬೇಕಾದಂಥ ಡ್ರೈ ಫ್ರೂಟ್ನ ರೋಸ್ಟ್ ಮಾಡ್ಕೊಂಡು ಸೈಡಲ್ಲಿ ಇಡಿ. ನೆಕ್ಸ್ಟ್ ಅದೇ ತುಪ್ಪದಲ್ಲಿ ನಾನು ಸಕ್ಕರೆ ಕ್ಯಾರಮೆಲ್ನ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕೊಂಡು ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗೋ ತನಕ ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಈ ಥರ ಕರಗಿಸ್ಕೊಂಡಾದ್ಮೇಲೆ ಸ್ವಲ್ಪ ಕರಗಿದ ತಕ್ಷಣ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಫುಲ್ ಕರಗಿದ ಮೇಲೆ ಬೇಗ ನೀವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಈ ಸೂಜಿ ಮಿಕ್ಸರ್ನ ಹಾಕ್ಬಿಡಿ. ಕ್ಯಾರಮೈಲ್ ಅಂದರೆ ಜಸ್ಟ್ ನಿಮಗೆ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿ ಕಲರ್ ಚೇಂಜ್ ಆಗೋ ತನಕ ಅಷ್ಟೇ. ಬೇಗ ನೀವು ಕಂಪ್ಲೀಟಾಗಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಏನಾಗಿ ಬಿಡುತ್ತೆ, ಬೇಗ ಗಂಟುಗಳಾಗ್ಬಿಡುತ್ತೆ. ಸಾಧ್ಯದಷ್ಟು ಗ್ಯಾಸ್ನ ಆಫ್ ಮಾಡಿಕೊಂಡು ಕೂಡ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಗ್ಯಾಸನ್ನು ಕೂಡ ಆನ್ ಮಾಡ್ಕೊಳ್ಬೋದು. ನೀವು ಕ್ಯಾರಮೆಲ್ಲ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋಕೆ ಹೋಗಬೇಡಿ, ತುಂಬ ಕಹಿ ಆಗಿಬಿಡುತ್ತೆ. ಜಸ್ಟ್ ನಮಗೆ ಸಕ್ಕರೆ ಕರಗಿದ ಮೇಲೆ ಈ ಥರ ಸೂಜಿ ಮಿಕ್ಸರ್ನ ಹಾಕಿ ಕಂಪ್ಲೀಟಾಗಿ ಗಂಟುಗಳು ಇಲ್ಲದೆ ಇರೋ ಥರ ಈ ಥರ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಗಣೇಶ ಚತುರ್ಥಿಗೆ, ರಕ್ಷಾಬಂಧನಕ್ಕೆ, ಜನ್ಮಾಷ್ಟಮಿಗೆ ಸ್ವೀಟ್ನ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಮಾಕಂಡಿ ಹಲ್ವನ ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಗಸಗಸೆನ ಹಾಕಿ ಮಿಕ್ಸ್ ಮಾಡಿದರೆ ಸಾಕು. ತುಂಬಾ ಟೇಸ್ಟಾಗಿ ಅಲ್ಟಿಮೇಟ್ ಆಗಿ ಹೊರಗಡೆ ಹೋಗಿ ಬೇಕರಿಗಳಲ್ಲಿ ಸ್ವೀಟ್ನ ತಂದು ತಿನ್ನೋದಕ್ಕಿಂತ ಜಸ್ಟ್ ಒಂದು 10 ನಿಮಿಷದಲ್ಲಿ ಮಾಕಂಡಿ ಹಲ್ವನ ಟ್ರೈ ಮಾಡಿ ಮಸ್ಟ್ ಅಂಡ್ ಟ್ರೈ ಅಂತಲೇ ಹೇಳ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.